ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ಕಂಪ್ಲೀಟಾಗಿ ಚಿಕ್ಕ ಮಕ್ಕಳದು ಡ್ಯಾನ್ಸ್ ಅದೆಲ್ಲ ಇರುತ್ತೆ. ಇದು ಗಣೇಶ ಹಬ್ಬದ್ದು 4ನೇ ದಿನ ಮತ್ತು 5ನೇ ದಿನದ ವ್ಲಾಗು. ನಾರ್ಮಲಾಗಿ ಯಾವಾಗಲೂ ಏರಿಯಾದಲ್ಲಿ ಯಾರಾದರೂ ಡ್ಯಾನ್ಸ್ ಆಡೋರಿದ್ರೆ ಅವ್ರ ಕೈಯಲ್ಲಿ ಕಾಂಪಿಟೇಷನ್ ಥರ ಡ್ಯಾನ್ಸ್ ಆಡಿಸ್ತಾ ಇದ್ರು. ಬಟ್ ಈ ವರ್ಷ ಆ ರೀತಿ ಏನೂ ಮಾಡಲಿಲ್ಲ. ಈ ಸಲ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಆಡಿದ್ರು. ಸೊ 4ನೇ ದಿನ ಎಲ್ಲರೂ ಹುಡುಗರೆಲ್ಲ ಪಂಚೆ ಉಟ್ಕೋಬೇಕು ಅಂತ, ಅಂದರೆ ಕೆಲವೊಬ್ಬರು ಡಿಸೈಡ್ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಸೊ ಅದಕ್ಕೆ ಅವರು ಕೂಡ ಉಟ್ಕೊಂಡಿದ್ರು. ಹೇಗಿರುತ್ತೆ ಕಂಪ್ಲೀಟ್ ವ್ಲಾಗ್ ಅಂತ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದರಲ್ಲಿ ಪುಟಾಣಿ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಈ ಪುಟಾಣಿ ಮಕ್ಕಳೆಲ್ಲ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಗ ಏರಿಯಾದಲ್ಲಿರೋರು ಯಾಕೆ ಬರದೇ ಇರ್ತಾರೆ ನೋಡೋದಕ್ಕೆ. ಸೊ ನೋಡಿ, ಎಲ್ಲರೂ ಬಂದು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಎಂಕರೇಜ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕೂಡ ಇರ್ತಾರೆ ಇವರು. ಸೊ ಇದೊಂದೇ ಅಂತಲ್ಲ, ನಾರ್ಮಲಾಗಿ ನಮ್ಮ ಏರಿಯಾದಲ್ಲಿ ಜನನೇ ಕಾಣಿಸೋದಿಲ್ಲ. ಬಟ್ ಆದರೆ ಗಣೇಶ ಹಬ್ಬ ಅಂತ ಬಂದಾಗ ಪ್ರತಿಯೊಂದು ಕಾಂಪಿಟೇಷನಲ್ಲೂ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಜನ ಎಲ್ಲರೂ ಇಷ್ಟೇ ಜನ ಇರ್ತಾರೆ. ಎನಿವೆ, ನಮ್ಮ ಏರಿಯಾದಲ್ಲಿ ಇವನ ಒಂದು ಡ್ಯಾನ್ಸ್ಗೆ ಎಲ್ಲರೂ ಫ್ಯಾನ್ಸು, ಇನ್ಕ್ಲೂಡಿಂಗ್ ನಾನು ಕೂಡ. ಸೊ ತುಂಬ ಚೆನ್ನಾಗಿ ಮಾಡ್ತಾನೆ ಅವನು ಡ್ಯಾನ್ಸು. ನಾನು ಆಗಲೇ ಹೇಳ್ದಂಗೆ ಕೆಲವೊಬ್ಬರು ಪಂಚೆ ವೇರ್ ಮಾಡಬೇಕಂತ ಡಿಸೈಡ್ ಮಾಡಿದರು ಅಂತ ಹೇಳಿದ್ನಲ್ವಾ. ಸೊ ನೋಡಿ, ಇಲ್ಲಿ ನಮ್ಮ ಪಾಪು ಕೂಡ ಪಂಚೆನ ಹಾಕ್ಕೊಂಡಿದ್ದಾರೆ. ಸೊ ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದಾಗ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಯಾರ್ಯಾರು ರಂಗೋಲಿ ಕಾಂಪಿಟೇಷನ್ ಮತ್ತು ಕ್ಯಾಂಡಲ್ ಕಾಂಪಿಟೇಷನ್ ಆಗಿರ್ಬೋದು, ಮತ್ತು ಪೇಂಟಿಂಗು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಲ್ವಾ, ಅವ್ರಿಗೆಲ್ಲ ಗಿಫ್ಟ್ಸ್ ಕೊಡ್ತಾ ಇದ್ದಾರೆ. ರಂಗೋಲಿ ಹಾಕಿರೋರ್ಗಂತೂ ಎಲ್ಲರಿಗೂ ಗಿಫ್ಟ್ಸ್ ಕೊಡ್ತಾರೆ ಇವರು. ಇದು ಒಂಥರ ಎಂಕರೇಜ್ ಮಾಡೋದು ಅಂತ ಹೇಳ್ಬೋದು. ಸೊ ಆ ರೀತಿ ಗಿಫ್ಟ್ಸ್ ಕೊಟ್ಟಾಗ ನೆಕ್ಸ್ಟ್ ಟೈಮ್ ಇನ್ನೂ 1-2-3 ಎಕ್ಸ್ಟ್ರಾ ಹಾಕ್ತಾರೆ ಅಥವಾ ಎಕ್ಸ್ಟ್ರಾ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಒಂಥರ ಎಂಕರೇಜ್ಮೆಂಟು. ಸೊ ಇಲ್ಲಿ ನೋಡಿ, ಹರ್ಷಿದಾಗ ನಾವು ಒಂದು ಟಾಸ್ಕ್ ಕೊಟ್ಟಿದ್ವಿ, ಹೋಗಿ ಈ ಥರ ಉದ್ದುದ್ದ ಬಿದ್ದು ಆಶೀರ್ವಾದ ತೊಗೊಂಡು ಬಾ ಅಂತ. ಅವಳು ಫೈನಲಿ ಅದನ್ನು ನಿಜವಾಗ್ಲೂ ಮಾಡಿದ್ರು. ಅಷ್ಟು ಜನದ ಮುಂದೆ ಆ ರೀತಿ ಮಾಡೋದಕ್ಕೂ ಕೂಡ ಡೇರ್ ಇರಬೇಕು. ಸೊ ಅವಳಿಗೆ ಸಿಕ್ಕಾಪಟ್ಟೆ ಧೈರ್ಯ ಇದೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ನಾನು ಕ್ಯಾಂಡಲ್ ಹಚ್ಚಿದ್ನಲ್ವ, ಅದರಲ್ಲಿ 3rd ಪ್ರೈಸ್ ಇತ್ತು. ಸೊ ಅದಕ್ಕೆ ನಮ್ಮ ಅತ್ತೆಯವ್ರು ಹೋಗಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಹರ್ಷಿತಾ ವಿಷಯಕ್ಕೆ ಬಂದರೆ ನಿಜವಾಗ್ಲೂ ಅವಳಿಗಿರೋಂಥ ಧೈರ್ಯ ಎಲ್ಲ ಹೆಣ್ಮಕ್ಳಿಗೂ ಈ ಒಂದು ಜನ್ರೇಷನಲ್ಲಿ ಇರಲೇಬೇಕು. ಯಾಕಂದರೆ ನಾವೆಲ್ಲ ನೋಡ್ತಾ ಇರ್ತೀವಲ್ವ ಹೇಗಿದೆ ನಮ್ಮ ಪ್ರಪಂಚ ಅಂತ. ನಾವು ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಅಷ್ಟು ಜನ ಇದ್ದರೂ ಕೂಡ ಅವಳು ಅಷ್ಟು ಧೈರ್ಯವಾಗಿ ಕಾಲಿಗೆ ಬಿದ್ದಲ್ವ. ಸೀರಿಯಸ್ಲಿ ನಂಗೆ ಸಖತ್ ಒಂಥರ ಇಷ್ಟು ಧೈರ್ಯ ಇದೆಯಾ ಇವಳಿಗೆ ಅನ್ನೋ ಥರ ಫೀಲ್ ಆಯಿತು. ಸೊ ನಿಜವಾಗ್ಲೂ ನನಗೂ ಒಂಥರ ಪ್ರೌಡ್ ಫೀಲ್ ಆಯಿತು, ತುಂಬ ಧೈರ್ಯ ಇದೆ ಹುಡುಗಿಗೆ ಅಂತ ಹೇಳಿ. ಸೊ ಇದೆಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದಾದಮೇಲೆ ಪೂಜೆ ಮಾಡ್ತಾಯಿದ್ರು. 4ನೇ ದಿನದ ಪೂಜೆ ಇವತ್ತು ಒಂಥರ, ಅಂದರೆ ರಾತ್ರಿ ಟೈಮಲ್ಲಿ ಮಾಡೋವಂಥ ಕೊನೆ ಪೂಜೆ ಅಂತ ಹೇಳ್ಬೋದು ಗಣೇಶಗೆ. ಸೊ ನಮ್ಮ ಮನೆ ಮುಂದೆ ನೀವು ನೋಡ್ತಾ ಇರ್ಬೋದು, ಇಷ್ಟು ಜನ ಇರ್ತಾರೆ ಡೈಲಿ. ಸೊ ಒಂದೇ ಸಲ ಖಾಲಿ ಆದರೆ ನಮಗೆಲ್ಲ ಹೇಗಿರುತ್ತೆ ನೀವು ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನನಗೆ ಗಣೇಶ ಬಿಡಬೇಕಾದ್ರೆ ಏನೋ ಒಂಥರ ಅನ್ನಿಸ್ತಾ ಇತ್ತು, ಇನ್ಮೇಲೆ ಇಲ್ಲಿ ಏನೂ ಇರೋದಿಲ್ಲ ಅಲ್ವಾ, ಒಂಥರ ಸಡಗರ ಸಂಭ್ರಮ ಅಂತ ಹೇಳ್ತಾರಲ್ವ. ಸೊ ಆ ರೀತಿ ಇರುತ್ತೆ ಒಂದು 5 days ಕಂಟಿನ್ಯೂಸಾಗಿ. ಆ 5th ಡೇ ಏನೂ ಇರಲ್ಲ ಅಂತಂದಾಗ ಏನೋ ಒಂಥರ ಫೀಲ್ ಆಗುತ್ತಲ್ವ. ಸೊ ಆ ರೀತಿ ಫೀಲ್ ಆಗ್ತಾಯಿತ್ತು ನನಗೆ. ಇವತ್ತು ರಸಾಯನಕ್ಕೆ ಕಡಲೆ ಉಸ್ಲಿ ಕೆಲವೊಬ್ರು ಕೊಟ್ಟಿದ್ದರು, ಮತ್ತು ರಸಾಯನ ಅದಾದಮೇಲೆ ಭವಾನಿ ಅವರು ಜಿಲೇಬಿ ತೊಗೊಂಡು ಬಂದು ಕೊಟ್ಟಿದ್ದರು, ಮತ್ತು ಇದು ಪಲಾವೇನೋ ಮಾಡಿಸಿದ್ರು ಅಂತ ಅನಿಸುತ್ತೆ, ನೆನಪಾಗ್ತಾ ಇಲ್ಲ. ಸೊ ಇಷ್ಟು ಪ್ರಸಾದ ಆಗಿತ್ತು ಇವತ್ತಿನ ಈ ಒಂದು 4ನೇ ದಿನದ ಪೂಜೆನ ನಾನು ತೋರಿಸಿದ್ನಲ್ವ. ಸೊ ಇದಾದಮೇಲೆ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಸೊ ಅದನ್ನು ಕೂಡ ನೋಡಿ ನೀವು ಎಂಜಾಯ್ ಮಾಡ್ತೀರಾ. ಸೊ ಅವರೆಲ್ಲ ಡ್ಯಾನ್ಸ್ ಮಾಡಿದ ಆದಮೇಲೆ ಮತ್ತೆ ನೆಕ್ಸ್ಟ್ ದಿನ ಏನಾಗುತ್ತೆ ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ. ಇವರು ಶಿವಣ್ಣ ಅಂತ ಹೇಳ್ತಾರಲ್ವ, ಸೊ ಅವರು ಕೂಡ ಬಂದಿದ್ದರು. ನನಗೆ ಇವ್ರ ಬಗ್ಗೆ ಅಷ್ಟೊಂದು ಜಾಸ್ತಿ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಪೊಲಿಟಿಕ್ಸ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ಸೊ ಅದಕ್ಕೆ ನನಗೆ ಗೊತ್ತಿಲ್ಲ. ಸೊ ಅವ್ರಿಗೂ ಕೂಡ ಅದು ಸನ್ಮಾನ ಎಲ್ಲ ಮಾಡಿದ್ದಾದಮೇಲೆ ಹುಡುಗರೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮ ಪಾಪು ಅಪ್ಪ ಬೇಕು ಅಂತಿದ್ದ. ಸೊ ಫೈನಲಿ ನೋಡಿ, ಆ್ಯಕ್ಚುಲಿ ಇಲ್ಲಿ ನನಗೆ, ಅಂದರೆ ನಾನು ಹೇಳಬೇಕು ಅಂತ ಹೇಳ್ತಾ ಇಲ್ಲ ಇದು. ಸೊ ನನಗಿಲ್ಲಿ ತುಂಬ ಇಷ್ಟ ಆಗೋದು ಹೇಮಂತಣ್ಣ ಮತ್ತು ನನ್ನ ಹಸ್ಬೆಂಡ್ ಬಾಂಡಿಂಗು. ಸೊ ಬೇರೆಯವ್ರ ಬಗ್ಗೆ ನನಗೆ ಅಷ್ಟು ಅವ್ರ ಬಾಂಡಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನಾನು ತುಂಬ ಸಲ ಅಬ್ಸರ್ವ್ ಮಾಡ್ತೀನಿ, ಹೇಮಂತಣ್ಣ ಆದಷ್ಟು ನನ್ನ ಹಸ್ಬೆಂಡ್ ಜೊತೆ ಇರೋ ರಿಲೇಷನ್ನ ಅವರು ಕಾಪಾಡ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತಾರೆ. ಮೇ ಬಿ ನನ್ನ ಹಸ್ಬೆಂಡೇ ಕೆಲವೊಂದು ಸಲ ಅದನ್ನು ಬಿಡ್ಬೋದು, ಬಟ್ ಆದರೆ ಅವ್ರು ಮಾತ್ರ ಆ ರೀತಿ ಬಿಡಲ್ಲ. ಸೊ ನನಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ, ಒಬ್ಬರು ತುಂಬ ಕ್ಲೋಸೆಸ್ಟ್ ಪರ್ಸನ್ ಅನ್ನೋರು ನನ್ನ ಹಸ್ಬೆಂಡ್ ಲೈಫಲ್ಲಿ ಇದ್ದಾರೆ ಅಂತ ಹೇಳಿ. ಸೀರಿಯಸ್ಲಿ ಅವ್ರು ತುಂಬಾ
ಕನೆಕ್ಟ್ ಆಗಿದ್ದಾರೆ ಒಬ್ರಿಗೊಬ್ರು ಅಂತ ಹೇಳ್ಬೋದು. ಸೊ ಅವರಿಬ್ಬರು ಬಾಂಡಿಂಗ್ ಕೂಡ ಅಷ್ಟೇ ಇರುತ್ತೆ. ಅವ್ರು ಕೋಪ ಮಾಡ್ಕೊಂಡ್ರು ಇವ್ರು ಕೋಪ ಮಾಡ್ಕೊಂಡ್ರು ಅಂತ ಇರಲ್ಲ. ಇವ್ರು ಬೈದರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಸೊ ಇನ್ ಕೇಸ್ ನನ್ನ ಹಸ್ಬೆಂಡ್ ಏನಾದ್ರು ಹೇಮಂತಣ್ಣನ ಬೈದರೆ ಅವ್ರು ಸ್ವಲ್ಪ ಹೊತ್ತು ಮೇ ಬಿ ಅದನ್ನು ಸೀರಿಯಸ್ಸಾಗಿ ತೊಗೋಬೋದು. ಬಟ್ ಆದರೆ ನಾನು ಒಳ್ಳೇದಕ್ಕೆ ಹೇಳಿದ್ರು ಅನ್ನೋ ಥರ ಥಿಂಕ್ ಮಾಡ್ತಾರೆ. ಸೊ ಈಗ ನೋಡಿ ಎಲ್ಲ ಡ್ಯಾನ್ಸ್ ನೋಡಿ ನೀವು ಎಂಜಾಯ್ ಮಾಡಿ. ಯಾವುದೋ ಒಂದು 4 ಸ್ಟೆಪ್ ನಾವು ಕೂಡ ಹಾಕಿದ್ದೀವಿ. ಸೊ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ ಗೈಸ್. ಈ 4ನೇ ದಿನದ ವ್ಲಾಗು ಈ ಡ್ಯಾನ್ಸ್ ಅಷ್ಟರಲ್ಲಿ ಮುಗಿಯುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ತೋರಿಸ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಅಂದರೆ ಇದು ಫಿಫ್ತ್ ಡೇ ಇವತ್ತು ಆಕಾಶ್ ಬೆಳಗ್ಗೆನೇ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರ ಹತ್ರ ದೀಪ ಹಚ್ತಾ ಇದ್ದಾನೆ. ಸೊ ಬೆಳಗ್ಗೆ ಹೊತ್ತು ಯಾವಾಗಲೂ ಆಕಾಶ ದೀಪ ಹಚ್ಚೋದಂತ ಹೇಳ್ದ. ಬಟ್ ನನಗೆ ಗೊತ್ತಿಲ್ಲ, ನಾನು ಯಾವಾಗಲೂ ನೋಡಿರಲಿಲ್ಲ. ಸೊ ಅವನು ಬಂದು ಪೂಜೆ ಮಾಡ್ತಾ ಇದ್ದ. ಸರಿ ಅಂತ ಬಿಟ್ಟು ಅದು ಒಂದು ಕ್ಲಿಪ್ ತೊಗೊಂಡೆ. ಆಮೇಲೆ ನನಗಿವತ್ತು ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೆ ನಾನು, ಯಾಕಂದರೆ ಗಣೇಶ ಬಿಡ್ತಾರೆ ಅಂತ ಹೇಳಿ. ಅದು ಬಿಟ್ಟು ನನಗೂ ಸ್ವಲ್ಪ ಆಫೀಸ್ ಕೆಲಸ ಜಾಸ್ತಿ ಇತ್ತು. ಸೊ ಸ್ವಲ್ಪ ಇಲ್ಲಿ ಮ್ಯಾನೇಜ್ ಮಾಡೋದು ಮತ್ತು ಆಫೀಸ್ ಹತ್ರ ಹೋಗೋದು ಬರೋದು ಇದೇ ಆಗ್ತಿತ್ತು ನನ್ನ ಕತೆ ಇವತ್ತು. ಬಟ್ ಅಂದರೆ ನಾನು ಗಣೇಶ ಬಿಡುವಾಗ ನಾನು ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ನಾನು ನನ್ನ ಕೆಲಸ ಏನಿದೆಯೋ ಅದು ಮುಗಿಸ್ಕೊಂಡೆ. ಅಂದರೆ ಗಣೇಶದ ಕೃಪೆನೋ ಏನೋ ಗೊತ್ತಿಲ್ಲ, ನಮ್ಮ ಮ್ಯಾನೇಜರ್ ಕೂಡ ಹೇಳಿದ್ರು ಓಕೆ ನೀನು ಆಫ್ಟರ್ನೂನ್ ಮೇಲೆ ಮನೆಯಲ್ಲೇ ಇರು ಅಂತ ಹೇಳಿ. ಸೊ ಫುಲ್ ಖುಷಿ ಆಗೋಯಿತು. ನಾನು ಕೂಡ ಆಮೇಲೆ ಕೆಲಸ ಮುಗಿಸ್ಕೊಂಡು ಬಂದು ಮನೆಯಲ್ಲೇ ಇದ್ದೆ. ಗಣೇಶ ಬಿಡೋ ಟೈಮಿಗೆ ನಾನು ಕರೆಕ್ಟಾಗಿ ಮನೆಗೆ ಬಂದುಬಿಟ್ಟಿದ್ದೆ. ಸೊ ಈಗ ನೋಡಿ ಎಲ್ಲ ಸ್ವಲ್ಪ ಪೂಜೆ ಎಲ್ಲ ಆದಮೇಲೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇದೆಲ್ಲ ತೆಗಿಯೋದು, ಅಂದರೆ ಡೆಕೋರೇಷನ್ ಮಾಡಿರ್ತಾರಲ್ವ ಅದನ್ನೆಲ್ಲ. ಯಾಕೆ ಅಂತಂದರೆ ಒಂದ್ಸಲ ಗಣೇಶ ಬಿಟ್ಬಿಟ್ಟು ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಹುಡುಗರೆಲ್ಲ ಇರ್ತಾರೆ ಅಷ್ಟೇ. ಸೊ ಅದಾದಮೇಲೆ ಎಲ್ಲರೂ ಹೋಗ್ಬಿಡ್ತಾರೆ, ಯಾರೂ ಹೆಲ್ಪ್ ಮಾಡೋಕ್ಕೆ ಬರಲ್ಲ. ಸೊ ಇವ್ರು ಆಲ್ರೆಡಿ ಇದನ್ನು ಫೇಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರನೇ ಪ್ರತಿ ವರ್ಷ ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಗಣೇಶ ಬಿಟ್ಟು ಬರೋಕ್ಕೂ ಮುಂಚೆ, ಅಂದರೆ ಗಣೇಶ ಇರುತ್ತಲ್ವ ಆವಾಗಲೇ ಫುಲ್ ಎಲ್ಲ ತೆಗ್ದಿಟ್ಬಿಟ್ಟಿರ್ತಾರೆ, ಬರೀ ಒಂದು ಟಾರ್ಪಲ್ ಬಿಟ್ಟಿರ್ತಾರೆ ಅಷ್ಟೇ. ಅದಾದಮೇಲೆ ಗಣೇಶ ಬಿಟ್ಬಿಟ್ಟು ಬಂದಮೇಲೆ ಎಲ್ಲ ಒಂದು ಸ್ವಲ್ಪ ಜನ ಹುಡುಗರು ಇರ್ತಾರಲ್ವ ಅವ್ರು ಬಂದು ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಅಂದರೆ ಫುಲ್ಲು ಕ್ಲೀನಾಗಿ ಎತ್ತಿಟ್ಬಿಟ್ಟು ಹೋಗ್ತಾರೆ. ಇಲ್ಲ ಅಂತಂದರೆ ನಮ್ಮ ಕೈಯಲ್ಲಿ ಬೈಸ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಆಮೇಲೆ ಇಷ್ಟು ದಿನ ಅಂದರೆ ಈ 4 ದಿನ ನಾವು ಬೇರೆಯವ್ರ ಹತ್ರ ಆರ್ಡರ್ ಕೊಟ್ಟು ಅಡುಗೆ ಮಾಡಿಸಿರ್ತಾರೆ ಇವರು, ಅಂದರೆ ನಾವಲ್ಲ ಇವರು. ಸೊ ಇವರು ಆ ಥರ ಮಾಡಿಸಿರ್ತಾರೆ ಬೇರೆಯವ್ರ ಕೈಯಲ್ಲಿ. ಡೈಲಿ ಐ ಥಿಂಕ್ 30 kg ಅಥವಾ 25 kg ಅಕ್ಕಿ ಹಾಕ್ತಾರೆ ಅನಿಸುತ್ತೆ. ಬಟ್ ಇದು 5th ಡೇ. ಇಲ್ಲಿ ಬ್ಲ್ಯಾಕ್ ಕಲರ್ ಒಬ್ಬರು ಡ್ರೆಸ್ ಹಾಕ್ಕೊಂಡಿದ್ದಾರಲ್ವ ಆ ಅವ್ರು ಮಾಡಿಸ್ತಾರೆ. ಲಾಸ್ಟ್ ಪೂಜೆ ಅವರೇ ಮಾಡಿಸೋದು ವರ್ಷನೂ. ಸೊ ಅವರು ಇಲ್ಲೇ ಪ್ರಸಾದ ಮಾಡಿಸ್ತಾರೆ. ಇಲ್ಲಿ ವೆಜಿಟೇಬಲ್ ಬಾತ್ಗೆ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಕಟ್ ಮಾಡಿಸ್ತಾಯಿದ್ರು. ಸೊ ನಾವೆಲ್ಲರೂ ಸೇರಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋಕ್ಕೆ ಹೋಗಿದ್ವಿ. ನಾನು ಸ್ವಲ್ಪ ಹೊತ್ತಿದ್ದು ನಾನು ಆಫೀಸ್ಗೆ ಹೋಗ್ಬಿಟ್ಟೆ. ಆಮೇಲೆ ನಾನು ಬರೋ ಅಷ್ಟರಲ್ಲಿ ರಸಾಯನ ಎಲ್ಲ ಮಾಡ್ತಾಯಿದ್ರು. ಲಾಸ್ಟ್ ಇಯರು ರಸಾಯನ ನಾನೇ ಮಾಡಿದ್ದೆ, ನನಗೆ ಇನ್ನೂ ನೆನಪಿದೆ. ಸೊ ಇದು ಫೈನಲ್ ಪೂಜೆ ಗೈಸ್, 5th ಡೇ ಪೂಜೆ. ಸೊ ಆಲ್ಮೋಸ್ಟ್ ಐ ಥಿಂಕ್ 3 o'clock ಮೇಲೇ ಆಗಿತ್ತು ಅನಿಸುತ್ತೆ. ನಾನು ಆಫೀಸಿಂದ ಬಂದ ತಕ್ಷಣವೇ ಪೂಜೆ ಶುರು ಮಾಡಿದರು. ಅಂದರೆ ಎಲ್ಲ ತೆಗಿಯೋದಕ್ಕೆಲ್ಲನೂ ಶುರು ಮಾಡ್ತಾಯಿದ್ರು. ಸೊ ನನಗೊಂಥರ ಬೇಜಾರು ಅನ್ನಿಸ್ತಾ ಇತ್ತು. ಇವನ್ ಈ ವಿಡಿಯೋ ನೋಡ್ತಾ ಇದ್ರು ಕೂಡ ಏನೋ ಒಂಥರ ಫೀಲ್ ಆಗ್ತಾಯಿದೆ ಆ ಡೇಸ್ ನೆನಪಾಗಿ. ಸೊ ಗಣೇಶ ಅಂದರೆ ಗಣೇಶ ಹಬ್ಬ ಬರುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಏನೋ ಒಂಥರ ಅದು
ತುಂಬ ಕನೆಕ್ಟ್ ಆಗಿಬಿಡುತ್ತಲ್ವ. ಸೊ ಆ ಥರ ನನಗೂ ಕೂಡ ಅಷ್ಟೇ. ಫಸ್ಟಿಂದನೂ ಅಷ್ಟೇ ನನಗೆ ಗಣೇಶ ಅಂದರೆ ಅಷ್ಟೊಂದು ಅಂದರೆ ಇಷ್ಟ ಅಂತ ನಾನು ಹೇಳಲ್ಲ. ಬಟ್ ಆದರೆ ಆ ಹಬ್ಬ ಅಂದರೆ ನನಗೇನೋ ಒಂಥರ ಇಷ್ಟ ಆಗುತ್ತೆ. ಸೊ ಅದೇ ಥರ ನನಗೆ ಇವತ್ತು ಕೂಡ ಅಯ್ಯೋ ಇರೋದಿಲ್ಲ ಅಲ್ವಾ ನಾಳೆಯಿಂದ ನಮ್ಮ ಮನೆ ಮುಂದೆ ಏನೂ ಅಂತ ಅನಿಸುತ್ತೆ. ಸೊ ನಾನು ನಾರ್ಮಲಾಗಿ ಮನೆ ಮುಂದೆ ಗಣೇಶ ಇಡಬೇಕಾದ್ರೆ ಅಲ್ಲಿ ಹುಡುಗನೆಲ್ಲ ಬೈತಾ ಇರ್ತೀನಿ, ನೀವು ಎಷ್ಟು ಗಲೀಜು ಮಾಡ್ತೀರಾ ಅಂತ. ಬಟ್ ಆದರೆ ಗಣೇಶ ಬಿಡೋ ದಿನ ಅನಿಸುತ್ತೆ ಈ ಗಲೀಜಾದರೂ ಪರವಾಗಿಲ್ಲ, ಇನ್ನೂ ಒಂದು ವಾರ ಇವ್ರು ಇಡ್ಬೋದಲ್ವಾ ಅಂತ ಹೇಳಿ. ಸೊ ಇಲ್ಲಿ ಹೇಳಿದ್ನಲ್ವಾ ಪಲಾವ್ ಥರ ಏನೋ ಮಾಡಿದ್ರು ಅಂತ, ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದರು. ಸೊ ಅದನ್ನೇ ಎಲ್ಲರಿಗೂ ಹಂಚ್ತಾ ಇದ್ರು. ಅಲ್ಲಿ ಗಣೇಶ ಬಿಟ್ಟ ಮೇಲೆ ಇವ್ರು ಹಂಚೋದಿಲ್ಲ, ಅದಕ್ಕೂ ಮುಂಚೆನೇ ಎಲ್ಲರಿಗೂ ಹಂಚ್ಬಿಟ್ಟಿರ್ತಾರೆ. ಈಗ ಗಣೇಶನ ಅಂದರೆ 5ನೇ ದಿನ ಅಲ್ವಾ, ಸೊ ಅದಕ್ಕೆ ಗಣೇಶನ ಸ್ವಲ್ಪ ಕದಲಿಸ್ತಾ ಇದ್ದಾರೆ. 4ನೇ ದಿನ ಕದಲಿಸ್ಬಾರ್ದು ಅಂತ 5ನೇ ದಿನ ಕದಲಿಸ್ತಾ ಇದ್ದಾರೆ ಅಷ್ಟೇ. ಸೊ ನಮ್ಮ ಹಿಂದೆ ಏರಿಯಾದಲ್ಲಿ ಅವ್ರು ನಾಳೆ ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಫಸ್ಟು ಇದೆಲ್ಲನೂ ಮತ್ತೆ ಕ್ಲಿಯರ್ ಮಾಡ್ತಾರೆ. ಈಗ ಹುಡುಗರು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಸ್ಕೊಳ್ತಾ ಇದ್ರು. ಅದಾದಮೇಲೆ ಬಲೂನ್ಸ್ಗೆ ನೀರೆಲ್ಲ ಹಾಕಿ ಈ ಥರ ನೋಡಿ ಹೊಡೆದಾಡ್ತಾ ಇದ್ದಾರೆ. ಇದೆಲ್ಲ ನೋಡೋಕೆ ಏನೋ ಒಂಥರ ಚೆಂದ ಅಲ್ವಾ. ಆದರೆ ಒಂದು ಯಾವ ವಯಸ್ಸಲ್ಲಿ ನೀವು ಎಂಜಾಯ್ ಮಾಡಬೇಕು ಅಂದ್ಕೊಳ್ತೀರಾ ಆ ಏಜಲ್ಲಿ ಎಂಜಾಯ್ ಮಾಡಿಬಿಡಿ. ಯಾಕೆ ಅಂತಂದರೆ ಈ ಒಂದು ಏಜ್ ಅನ್ನೋದು ಕಳೆದೋದ್ರೆ ಮತ್ತೆ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ಈವನ್ ಅದು ಹುಡುಗಿರೇ ಆಗಿರಲಿ ಹುಡುಗನೇ ಆಗಿರಲಿ. ಸೊ ಒಂದು ಹುಡುಗನಿಗೆ ಒಂದು ಜವಾಬ್ದಾರಿ ಅಂತ ಬಂದಮೇಲೆ ಅವನು ಜವಾಬ್ದಾರಿ ಕಡೆ ಗಮನ ಕೊಡ್ತಾನೆ. ಒಂದು ಹುಡುಗಿಗೆ ಮದುವೆ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಅವಳು ಅತ್ತೆ ಮಾವ ಏನು ಅಂದ್ಕೊಳ್ತಾರೋ ನಾವು ಈ ರೀತಿ ಎಲ್ಲ ಮಾಡಿದ್ರೆ ಅಂತ ಯೋಚನೆ ಮಾಡ್ತಾಳೆ. ಸೊ ನಮಗೆ ಆ ಒಂದು ಫ್ರೀಡಮ್ ಅಂದರೆ ಒಂದು ಹುಡುಗಿಗೆ ಆ ಒಂದು ಫ್ರೀಡಮ್ ಇರೋದು ಅತ್ತೆ ಮನೇಲಿ, ಒಂದು ಹುಡುಗನಿಗೆ ಆ ಫ್ರೀಡಮ್ ಇರೋದು ಒಂದು ಮಗು ಆಗೋಕ್ಕೂ ಮುಂಚೆವರೆಗೂ ಅವನಿಗೆ ಆ ಫ್ರೀಡಮ್ ಇರುತ್ತೆ. ಸೊ ನನ್ನ ಪ್ರಕಾರ ನಿಮ್ಗೆ ಯಾವಾಗ ಅಂದರೆ ಆ ಒಂದು ಎಂಜಾಯ್ ಮಾಡೋಕ್ಕೆ ಮೂಮೆಂಟ್ ಸಿಗುತ್ತೋ ಆ ಮೂಮೆಂಟಲ್ಲಿ ನಿಮ್ಮ ಒಂದು ಲೈಫ್ನ ನೀವು ಆ ಮೂಮೆಂಟ್ಗೆ ಎಂಜಾಯ್ ಮಾಡಿಬಿಡಿ. ಸೊ ಆವಾಗ ನಿಮ್ಮ ಲೈಫ್ನು ಕೂಡ ನೀವು ಎಂಜಾಯ್ ಮಾಡ್ತೀರಾ. ಮತ್ತು ನಾಳೆ ಯಾವತ್ತೋ ಒಂದಿನ ನೀವು ಸಫರ್ ಆಗೋದಿಲ್ಲ. ಸೊ ನಿಮ್ಗೆ ಏನು ಮಾಡ್ಬೇಕು ಅನಿಸುತ್ತೋ ಅದನ್ನು ಮಾಡಿ. ಈವನ್ ನಿಮಗೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಅಥವಾ ನಿಮ್ಗೆ ಆಟ ಆಡೋದು ಪ್ರತಿಯೊಂದೂ ಅಷ್ಟೇ. ನಿಮ್ಗೆ ಏನಾದರೂ ಒಂದು ಮನಸ್ಸು ಬರ್ತಿದೆ ಅಂದರೆ ಅದು ಒಳ್ಳೆಯದಾಗಿದ್ದರೆ ಅದನ್ನು ನೀವು ಆದಷ್ಟು ಅಲ್ಲೇ ನಿಮ್ಮ ಆಸೆನ ಈಡೇರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಅದು ಕೆಟ್ಟದಾಗಿದ್ದರೆ ಮಾತ್ರ ಪ್ಲೀಸ್ ಆ ಥರ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕೆಟ್ಟ ಚಟಗಳು ಅದೆಲ್ಲನೂ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಕೆಲಸ ಆದರೆ ಖಂಡಿತವಾಗ್ಲೂ ಮಾಡಿ. ಅದು ನಿಮಗೂ ಒಳ್ಳೇದಾಗಬೇಕು, ನಿಮ್ಮ ಪೇರೆಂಟ್ಸಿಗೂ ಒಳ್ಳೇದಾಗಬೇಕು, ಅಥವಾ ಅದು ಒಳ್ಳೆ ರೀತಿಯಲ್ಲಿ ಇರಬೇಕು ಅಷ್ಟೇ ನಾನು ಹೇಳೋದು. ಸೊ ಇವಾಗ ಗಣೇಶನ ನೀರಿಗೆ ಬಿಡೋಕ್ಕೆ ಅಂತ ಹೇಳಿಬಿಟ್ಟು ಇದು ಪಿಕಪ್ ತರಿಸಿದ್ರು. ಸೊ ಇದರಲ್ಲಿ ಇಡ್ತಾ ಇದ್ದಾರೆ. ಕರೆಕ್ಟಾಗಿ ಆ ಪಿಕಪ್ಪಲ್ಲಿ ಸೆಟ್ ಆಯಿತು ಗಣೇಶ. ಸ್ಪೇಸೇ ಇರಲಿಲ್ಲ, ಇನ್ನೊಂದು ಚೂರು ಎಲ್ಲೆಲ್ಲ ಸ್ಪೇಸ್ ಇತ್ತು ಅಲ್ಲಿ ಹುಡುಗರಿದ್ರು. ಯಾವಾಗಲೂ ಗಣೇಶ ಹತ್ರ ತುಂಬ ಹೊತ್ತು ಡ್ಯಾನ್ಸ್ ಆಡ್ತಾಯಿದ್ರು. ಈ ಸಲ ಪಟಾಕಿಗಳು ಹೊಡ್ಕೊಂಡು ಅದೇ ಈ ಬಲೂನ್ಸ್ದೆಲ್ಲ ಹೊಡ್ಕೊಂಡು ಮನೆಗಳ ಹತ್ರ ಗಲೀಜು ಮಾಡಿಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಇದ್ಬಿಟ್ರು ಇವರೆಲ್ಲ. ಸೊ ಅದಕ್ಕೆ ಡ್ಯಾನ್ಸ್ ಮಾಡಲಿಲ್ಲ. ನಾವಿವಾಗ ಗಣೇಶ ಬಿಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಒಂದು ಪಿಕಪ್ಪಲ್ಲಿ ಅವರು ಗಣೇಶನ ಎತ್ಕೊಂಡು ಹೋಗ್ತಾ ಇದ್ದಾರೆ, ಇನ್ನೊಂದು ಅಂದರೆ ನಾವು ಹೋಗ್ತಾ ಇದ್ದೀವಲ್ವ ಇವಾಗ ಪಿಕಪ್. ಸೊ ಇದರಲ್ಲಿ ನಾವೆಲ್ಲ ಇದ್ದೀವಿ. ಸೊ ಇಲ್ಲಿ ನಿಯರ್ ಬೈ ಎಲ್ಲ ಈ ಸಲ ಗಣೇಶ ಬಿಟ್ಟಿದ್ದು. ಎಲ್ಲರೂ ಈ ಸರಿ ಇಲ್ಲೇ ದೊಮ್ಸಂದ್ರ ಹತ್ರ ಅಂದರೆ ಮುತ್ತನಲ್ಲೂರ ಹತ್ರ ಒಂದು ಹತ್ರ ಅದು ಕೆರೆನ ಅಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ. ಸೊ ಅಲ್ಲಿ ನೀರೆಲ್ಲ ಇತ್ತು. ಸೊ ಅದಕ್ಕೆ ಅಲ್ಲೇ ಬಿಡ್ತಾಯಿದ್ರು. ಕೆಲವು ಬೈಕ್ಸ್ ಕೂಡ ತೊಗೊಂಡಿದ್ರು. ಸೊ ಇಲ್ಲಿ ನೋಡಿ ಈ ರೀತಿ ಇದೆ ಜಾಗ, ತುಂಬ ಚೆನ್ನಾಗಿತ್ತು. ಆದರೆ ಇಲ್ಲಿ ಸೊ ಇಲ್ಲೇ ಗಣೇಶನ ಬಿಡೋಕ್ಕೆ ಅಂತ ಹೋಗಿದ್ರು. ಇಲ್ಲ ಅಂತಂದರೆ ಉಸ್ಕೂರ್ದು ಕೆರೆ ಇದೆಯಲ್ವ ಅಲ್ಲಿ ಬಿಡ್ತಾಯಿದ್ರು ಲಾಸ್ಟ್ ಇಯರ್ ಎಲ್ಲನೂ. ಅಮ್ಮ ಹಾಯ್, ನಾವು ಗಣೇಶ ಬಿಡ್ತಾ ಇದ್ದೀವಿ ಹೇಳು. ಅಮ್ಮ ಏನು ಮಾಡ್ತಾ ಇದ್ದಾರೆ ಅವರು? ಚಿಕ್ಕಡೆ ಬಿದ್ದ ಗಣಪತಿ ಪಪ್ಪನು ಜೋರಾಗಿ ಹೇಳ್ಬೇಕು. ಗಣಪತಿ ಬಪ್ಪ ಮೋರಯ್ಯನು ನೀನು. ಗಣಪತಿ ಬಪ್ಪ ಮೋರಯ್ಯ ಬರ್ತಾನಪ್ಪ ಬರ್ತಾನೆ, ನಮ್ ಗಣೇಶ ಬರ್ತಾನೆ, ಹೋಗ್ತಾನಪ್ಪ ಹೋಗ್ತಾನೆ, ನಮ್ ಗಣೇಶ ಹೋಗ್ತಾನೆ, ನೆಕ್ಸ್ಟ್ ಇಯರ್ ಬರ್ತಾನೆ. ಜೈ ಬೋಲೋ ಗಣೇಶ್ ಮಹಾರಾಜ್ ಕಿ ಜೈ.
ನಾವು ಗಣೇಶ ಬಿಡೋ ಟೈಮ್ಗೆ ಮಳೆ ಕೂಡ ಬರ್ತಾ ಇತ್ತು. ಸೊ ಅದು ಒಂಥರ ಅದೃಷ್ಟ ಅಂತ ಹೇಳ್ಬೋದಲ್ವಾ. ಸೊ ಅದಕ್ಕೋಸ್ಕರನೇ ಇವರೆಲ್ಲ ಗಣೇಶ ಬಿಡ್ತಾ ಇದ್ರು. ಅದಾದಮೇಲೆ ಇನ್ನೊಬ್ಬರು ಗಣೇಶ ಬಿಡೋದಕ್ಕೆ ಅಂತ ಬಂದಿದ್ದರು. ನಮ್ಮದು ಗಣೇಶ ಬಿಟ್ಟಿದ್ದಾದಮೇಲೆ ಇವರೆಲ್ಲ ಹೋಗಿ ಆ ಗಣೇಶ ಕೂಡ ಹೆಲ್ಪ್ ಮಾಡಿದ್ರು. ಸೊ ಇವರ ಒಂದು ಟೀಮಲ್ಲಿ ಒಂದು ಒಗ್ಗಟ್ಟಿದೆ ಅಂತ ಹೇಳ್ಬೋದು. ಬಟ್ ಆದರೆ ಆ ಒಗ್ಗಟ್ಟು ಎಲ್ಲ ಟೈಮಲ್ಲೂ ಇರಲ್ಲ. ಕೆಲವೊಂದು ಟೈಮ್ ನಾನು ಹೇಳ್ತೀನಿ ಓಕೆ ಒಗ್ಗಟ್ಟಿದೆ ಇವ್ರ ಟೀಮಲ್ಲಿ ಅಂತ. ಬಟ್ ಕೆಲವೊಂದು ಟೈಮ್ ನನಗೆ ಅನಿಸುತ್ತೆ ಏನು ಒಗ್ಗಟ್ಟಿದೆಯಪ್ಪ ಇವ್ರ ಟೀಮಲ್ಲಿ ಅಂತ. ಸೊ ಈಗ ನೋಡಿ ಈ ಒಂದು ಗಣೇಶ ಅಂದರೆ ಇದು ಯಾವ ಥರ ಅಂತ ನನಗೆ ಅರ್ಥ ಆಗಲಿಲ್ಲ. ಇದೊಂಥರ ಡಿಫ್ರೆಂಟಾಗಿತ್ತು ಗಣೇಶ. ಅದೇ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆಮೇಲೆ ಇವರೆಲ್ಲ ಸುಮ್ಮನೆ ಹೋಗಿ ನೀರಲ್ಲಿ ಆಟ ಆಡಿಕೊಂಡು ಇವ್ರು ಎಂಜಾಯ್ ಮಾಡ್ತಾ ಇದ್ದಿದ್ದಕ್ಕೆ ನಮ್ಮ ಪಾಪು ನಾನು ಕೂಡ ಹೋಗ್ತೀನಿ ಅಂದ. ಬಟ್ಟೆನೇ ಅಂದರೆ ಏನು ಮಾಡ್ತೀಯ ಅಂದರೆ ಮನೆಗೆ ಹೋಗಿ ಚೇಂಜ್ ಮಾಡ್ಕೊಳ್ತೀನಿ ಅಂದ. ಸರಿ ಅಂತ ಕೊಟ್ಟು ಕಳಿಸಿದ್ದೆ. ಸದ್ಯಕ್ಕೆ ಕೋಲ್ಡ್ ಏನೂ ಆಗಿಲ್ಲ, ಆರಾಮಾಗಿ ಅವನು ಇದ್ದ. ಸೊ ನಾನು ಅಂದ್ಕೊಂಡೆ ಈ ನೀರಲ್ಲಿ ಹೋಗ್ಬಿಟ್ಟು ಬಂದಮೇಲೆ ಪಕ್ಕ ಏನೋ ಒಂದು ಆಗುತ್ತೆ ಅಂತ ಹೇಳಿ, ಆದರೆ ಕೋಲ್ಡ್ ಆ ಥರ ಆಗುತ್ತೆ ಅಂತೇಳಿ. ಬಟ್ ಓಕೆ ಏನು ತೊಂದರೆ ಆಗಿಲ್ಲ, ಆರಾಮಾಗಿದ್ದ. ಎನಿವೆ ಅವ್ರ ಅಪ್ಪ ಇದ್ರಲ್ವಾ, ಸೊ ಅವರಪ್ಪ ಅವ್ನು ಎತ್ಕೊಂಡಿದ್ರು. ಅದು ಬಿಟ್ಟು ಈ ಹುಡುಗರೆಲ್ಲ ನೀರೆಲ್ಲ ಎಗರಿಸಿ ಇಟ್ಬಿಟ್ಟು ಪಾಪ ಅವ್ನ ಬಟ್ಟೆನೂ ನೆನೆಸ್ಬಿಟ್ಟಿದ್ರು. ಅವನು ಅಂತ ಚಳಿಗೆ ಅದರ್ತಾ ಇದ್ದ ಪಾಪ. ಅವನಿಗೆ ಹೇಳಿದೆ ನಾನು ಆಮೇಲೆ ಹೋಗ್ಬೇಡ ಅಂದರೆ ಹೋಗಿದೆಯಲ್ವಾ ಮತ್ತು ಅನ್ಭೋಗ್ಸು ಅಂತ. ಏನೂ ಆಗ್ತಿಲ್ಲ ಬಿಡು ಅಂತ ಹೇಳ್ತಾನೆ. ಕಿಲ್ಲಾಡಿ ಹೋಗ್ಬಿಟ್ಟಿದ್ದಾನೆ ಈ ನಡುವೆ ಜಾಸ್ತಿ. ಸೊ ಇದು ನಮ್ಮ ಗಣೇಶ ಬಿಟ್ಟಿದ್ದಾಯಿತು. ಇವಾಗ ನೋಡಿ ಈ ಒಂದು ಗಣೇಶನ ಬಿಡ್ತಾ ಇದ್ದಾರೆ. ಈ ಗಣೇಶ ನೋಡಿ ಒಂಥರ ರಾಮ ತೆಮ್ಮ ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ ಇದು ಕೂಡ ನೋಡೋದಕ್ಕೆ. ಈ ಒಂದು ಗಣೇಶದು ಗೌರಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಇನ್ನೊಂದು ಗೌರಿ ಇವ್ರು ಇಟ್ಕೊಂಡಿರೋ ವಿಡಿಯೋ ಮಿಸ್ ಆಗಿದೆ ಅನಿಸುತ್ತೆ ನನ್ನ ಹತ್ರ. ಸೊ ಗೌರಿ ಅಂತೂ ತುಂಬಾ ಚೆನ್ನಾಗಿತ್ತು, ಮುದ್ದಾಗಿತ್ತು. ಸೊ ನಮ್ಮ ಗೌರಿನೂ ಕೂಡ ತುಂಬಾ ಚೆನ್ನಾಗಿತ್ತು. ಈ ಸಲ ತುಂಬ ಅಂದರೆ ಕಳೆ ಇತ್ತು ಮುಖದಲ್ಲಿ. ಸೊ ಇದೆಲ್ಲ ಬಿಟ್ಬಿಟ್ಟು ಬರಬೇಕಾದ್ರೆ ನೋಡಿ ಇನ್ನೂ ಗಣೇಶ ಬಿಡೋದಕ್ಕೆ ಹೋಗ್ತಾನೆ ಇದ್ದಾರೆ. ಕೆಲವೊಬ್ಬರು ಆರ್ಕೆಸ್ಟ್ರಾ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಗಣೇಶನ ಇವರು 7 ದಿನಕ್ಕೆ ಇಡ್ತಾರೆ ಅಂತ ಅನಿಸುತ್ತೆ. ಮೋಸ್ಟ್ಲಿ 7 ದಿನ ಇಲ್ಲಾಂದರೆ 9 ದಿನ ಇಡ್ತಾರೆ ಅನಿಸುತ್ತೆ ಇವರು, ನನಗೆ ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಗಣೇಶ ಹೋಗ್ಬೇಕಾದ್ರೆ ಇವ್ರು ಯಾರೂ ಡ್ಯಾನ್ಸ್ ಮಾಡಲಿಲ್ಲ. ಇವಾಗ ಬಂದ ಮೇಲೆ ಟಮಟೆದು ಮ್ಯೂಸಿಕ್ ಇಟ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಸರಿ ಹೋಗ್ಲಿ ಬಿಡಪ್ಪ, ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಡ್ಯಾನ್ಸ್ ಮಾಡಲಿಲ್ಲ, ಇವಾಗಾದರೂ ಡ್ಯಾನ್ಸ್ ಮಾಡ್ತವ್ರೆ, ನನ್ನ ವೀಡಿಯೋಗೆ ಒಂದು ಕಂಟೆಂಟ್ ಸಿಕ್ತು ಅಂತ ನಾನು ಅಂದ್ಕೊಳ್ತಾ ಇದ್ದೆ ಗೈಸ್. ಒಂದು ಹಾಫ್ ಆನ್ ಅವರ್ ಏನೋ ಡ್ಯಾನ್ಸ್ ಮಾಡಿದ್ರು ಅಂತ ಅನಿಸುತ್ತೆ ಇವರು. ಸೊ ಅದಾದಮೇಲೆ ಬಂದರು ನೋಡಿ ಗೈಸ್, ಪಕ್ಕದ ಏರಿಯಾದಲ್ಲಿರೋ ಅಂಕಲ್ಲು ಬಂದ್ಬಿಟ್ಟು ನಿಮಗೇನು ಮಾನ ಮರ್ಯಾದೆ ಇಲ್ವಾ, ಅದು ದೇವರದು, ಇದನ್ನು ಹೋಗ್ಬಿಟ್ಟು ಹಾಳು ಮಾಡಿಕ್ತಾ ಇದ್ದೀರಲ್ವ, ಸಂಪ್ರದಾಯನೇ ಹಾಳು ಮಾಡ್ತಾ ಇದ್ದೀರಲ್ವ ಅಂತ ಬಾಯಿಗೆ ಬಂದಂಗೆ ಬೈದರು. ಸೊ ಎಲ್ಲರೂ ಸುಮ್ಮನೆ ಮ್ಯೂಸಿಕ್ ಆಫ್ ಮಾಡಿಬಿಟ್ಟು ಅವ್ರ ಪಾಡಿಗೆ ಅವ್ರ ತೆಪ್ಪಿಗೆ ಎಲ್ಲ ತೆಗೆದು ನೀಟಾಗಿ ಎತ್ಕೊಂಡು ಯಾವ ಪ್ಲೇಸಲ್ಲಿ ಇಡಬೇಕು ಆ ಪ್ಲೇಸಲ್ಲಿ ಇಟ್ಬಿಟ್ಟು ಚೇರ್ಸ್ನೆಲ್ಲ ಮನೆಗಳಿಗೆ ಹೋದ್ರು ಗೈಸ್. ಸೊ ಬಟ್ ಆದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅಟ್ಲೀಸ್ಟ್ ಇಷ್ಟು ಕ್ಲಿಪ್ಸ್ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ನೋಡಿ ಮ್ಯೂಸಿಕ್ ಬೇರೆ ಹಾಕ್ತೀನಿ, ನನಗೆ ಗೊತ್ತಿಲ್ಲ ಆ ಮ್ಯೂಸಿಕ್ ಹಾಕ್ಬೋದೋ ಇಲ್ವೋ ಅಂತ. ಸೊ ಮ್ಯೂಸಿಕ್ ಬೇರೆ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ ಗೈಸ್. ನಾನು ನಿಮಗೆ ಆಮೇಲೆ ಸಿಗ್ತೀನಿ.
ಸೊ ಇಲ್ಲಿವರೆಗೂ ಡ್ಯಾನ್ಸ್ ಮಾಡ್ತಾಯಿದ್ರು. ಅದಾದಮೇಲೆ ಅದು ಯಾರೋ ಒಬ್ರು ಅಂಕಲ್ ಬಂದುಬಿಟ್ಟು ಅವ್ರನ್ನ ಬೈದ್ಬಿಟ್ರು ಅಂತ ಎಲ್ಲರೂ ಮ್ಯೂಸಿಕ್ ಎಲ್ಲ ಆಫ್ ಮಾಡಿ ಅವ್ರ ಪಾಡಿಗೆ ಅವರು ಎಲ್ಲ ಐಟಮ್ಸ್ನ ಎತ್ತಿಡಕ್ಕೆ ಹೋಗ್ಬಿಟ್ರು. ಕೆಲವೊಂದು ಐಟಮ್ಸ್ನ ಹೇಮಂತ್ ಅಣ್ಣವರು ಗೋಡನಲ್ಲಿ ಎತ್ತಿಡ್ತಾರೆ. ಸೊ ಕೆಲವೊಂದು ಅಂದರೆ ಎಲೆಕ್ಟ್ರಿಕ್ ಐಟಮ್ಸ್ ಇರುತ್ತಲ್ವಾ, ಸೊ ಅಂಥ ಐಟಮ್ಸ್ನ ನಮ್ಮ ಮನೇಲಿ ಎತ್ತಿಡ್ತಾರೆ. ಕೆಲವೊಂದು ಐಟಮ್ಸ್ನ ಕೆಲವೊಂದು ಕಡೆ ಎತ್ತಿಟ್ಟಿದ್ದಾರೆ. ಸೊ ಇದು ನಾರ್ಮಲಾಗಿ ಯಾವಾಗಲೂ ಇಯರ್ ಇವ್ರು ಮಾಡೋದು ಹೀಗೆ. ಸೊ ಅವ್ರು ಬೈದ ಮೇಲೆ ನೋಡಿ ಅವ್ರ ಪಾಡಿಗೆ ಅವ್ರ ಕೆಲಸ ಎಲ್ಲ ಮುಗಿಸಿ ಮನೆಗಳಿಗೆ ಹೋದರು. ಗೈಸ್ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು 5 ಡೇಸ್ ಗಣೇಶ ಫೆಸ್ಟಿವಲ್ದು ವೀಡಿಯೋಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನಮ್ಮ ಪಾಬೋದು ಕೃಷ್ಣ ಜನ್ಮಾಷ್ಟಮಿದು ಫೋಟೋಶೂಟ್ ಅದೆಲ್ಲ ಇರುತ್ತೆ. ಸೊ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಗೈಸ್. ಬಾಯ್ ಬಾಯ್, ಟೇಕ್ ಕೇರ್.